ಮಾಡ್ಕೊಂಡಿದ್ರೆ ಏನಿಲ್ಲ ಓದ್ಕೊಂಡು ಇದಕ್ಕೊಂದು ಮಾಡ್ಕೊಂಡಿದ್ರೆ ಸರ್ ನನಗೆ ಪಿ ಸಿ ಹಾಕಿತ್ತು ಇಲ್ಲಿಕಂದ್ರೆ ಆರ್ಮಿ ಹಾಕಿ ಈಗ ಸರ್ವಿಸ್ ಆಗಿ ಒಂದು 5-6 ವರ್ಷ ಹಾಕಿತ್ತು ಸರ್. ಅಲ್ಲಿ ಹೋದ್ರು ನನಗೆ ನಾನು ದುಡಿಯಬೇಕ್ರಿ ಆ ರಾತ್ರಿಗೆಲ್ಲ. ಇಲ್ಲೇ ನಾನು ಕಷ್ಟಪಟ್ಟು ದುಡಿದ್ರು ಇಲ್ಲೇ ನನಗೆ ಇಲ್ಲೇ ನನಗೆ ಬಂದರೆ ಒಂದು 1.5 ಲಕ್ಷ ರೂಪಾಯಿ ಪೇಮೆಂಟ್ ಬೀಳತ್ತದ ಸರ್. ನಮ್ಮ ತಂದೆ ತಾಯಿ ಜೋಡಿ ಇದಕ್ಕೊಂದು ಅವ್ರು ಸೇವೆ ಮಾಡ್ಕೋತ ನಾನು ಆರಾಮಾಗಿ ಮೇಂಟೆನೆನ್ಸ್ ಮಾಡಾಕ್ತೀನಿ ಸರ್. ಎಲ್ಲಿ ಬೆಂಗಳೂರು ಹೋಗೋದು, ಕಂಪ್ನಿ ಒಳಗೆ ಹೋಗೋದು, ಅವ್ರು ಹೇಳಿದಷ್ಟು ಕೆಲಸ ಮಾಡೋದು ಆ ಥರ ಯಾವುದು ಮಾಡಿಲ್ಲ ಸರ್. 100-200 ಬರೀ ಮೇಂಟೆನೆನ್ಸ್ ಮಾಡಿದ್ರೆ ನಮ್ಗೆ ಪ್ರಾಫಿಟ್ ಏನಂದ್ರೆ ವರ್ಷಕ್ಕೊಂದು 50 ಲಕ್ಷ ರೂಪಾಯಿ. ನಾನು ಎಜುಕೇಷನ್ ಡಿಗ್ರಿ ಮುಗಿಸಿನಿ ರೀ. ಮತ್ತು ಅಪ್ಲಿಕೇಶನ್ ನಾನು ಪಿ ಸಿ ಅದು ಇದು ಅಪ್ಲೈ ಮಾಡೀನಿ ಸರ್. ನನಗೆ ಪಾಯಿಂಟ್ ಒಳಗೆ ಅದು ಹೊಂಟಿತ್ತು ಸರ್. ಹೋಗಾಕಂತಲೇ ನಾನು ಏನರ ಒಂದು ಬೇರೆ ಮಾಡ್ಬೇಕಂತೇಳಿ ನಮ್ಮ ಅನಂತ್ ಮಕಾಶಿ ಅಂತೇಳಿ ನಮ್ಮ ಅಣ್ಣರ್ದಾರ ಅವರು ರೈತಕಿ ಒಳಗೆ ಭಾಳ ತಲ್ಲಿನ್ರದಾರ ಇವರು. ಇಲ್ಲ ಹಿಂಗೆ ಒಂದು ಐತಿ ಬಾ ಅಂತೇಳಿ ಕರ್ಕೊಂಡು ಹೋಗಿ ತೋರಿಸಿದ್ರು ಸರ್. ಇಲ್ಲಿ ನಮ್ಮ ವಿ ಎಚ್ ಪಾಟೀಲ್ರು ಅಂತೇಳಿ ಒಂದು ಐತಿ ಸರ್, ಹಳಿ ಫಾರ್ಮರ್ ಇವರು. ಅವ್ರು ಅಂತೇಳಿ ಹೋಗಿ ತೋರ್ಸಂಟ್ಲಿ ನನಗೆ ಏನೋ ಒಂದು ಕ್ಯೂರಿಯಾಸಿಟಿ ಬರ್ತದೆ ಸರ್, ಇದನ್ನು ಮಾಡ್ಬೇಕಂತೇಳಿ ಮಾಡಿ ನಾನು ಇದನ್ನು ಹಾಕ್ಬೇಕಂತೇಳಿ ನಾನು ಕಷ್ಟಪಟ್ಟು ಇದನ್ನು ಹಾಕಿದ್ರು ಸರ್ ಅಷ್ಟರು ಕೂಡ. ಹಾಗೆ ನಂದು ಎಜುಕೇಷನ್ ಮುಗಿದ ಕೂಡಲೇ ನಾನು ಇದನ್ನ ಸ್ಟಾರ್ಟ್ ಮಾಡೀನಿ ರೀ. ಒಳ್ಳೆ ನಾನು ಮಾಡ್ಕೊಂಡಿದ್ರೆ ಏನಿಲ್ಲ ಓದ್ಕೊಂಡು ಇದಕ್ಕೊಂದು ಮಾಡ್ಕೊಂಡಿದ್ರೆ ಸರ್ ನನಗೆ ಪಿ ಸಿ ಹಾಕಿತ್ತು ಇಲ್ಲಿಕಂದ್ರೆ ಆರ್ಮಿ ಹಾಕಿತ್ತು ಸರ್. ಮಾಡ್ಕೊಂಡು ಹೋಗ್ತೀನಿ ರೀ ನಾನು ಹೋಗಿತ್ತು ರೀ. ಈಗ ಸರ್ವಿಸ್ ಆಗಿ ಒಂದು 5-6 ವರ್ಷ ಹಾಕಿತ್ತು ರೀ ಸರ್ ನಾವು ಮಾಡಕತ್ತೆ. ನಾನು ಇದ್ರೊಳಗೆ ಬಂದ ಕೇಸಿಂದ ಏನೈತಲ್ಲ ರೀ, ಅಲ್ಲಿ ಹೋಗಿ ದುಡೋದಕ್ಕಿಂತ ಏನೈತಲ್ಲ ರೀ, ಇಲ್ಲೇ ನನಗೆ ಬಂದರೆ ಒಂದು 1.5 ಲಕ್ಷ ರೂಪಾಯಿ ಪೇಮೆಂಟ್ ಬೀಳತ್ತದ ಸರ್. ಇಲ್ಲಿ ಅಲ್ಲಿ ಹೋದ್ರು ನನಗೆ ನಾನು ದುಡಿಯಬೇಕು ರೀ ಆ ರಾತ್ರಿಗೆಲ್ಲ. ಇಲ್ಲೇ ನಾನು ಕಷ್ಟಪಟ್ಟು ದುಡಿದ್ರು ಇಲ್ಲೇ ನನಗೆ ಐತ್ರಿ. ಮತ್ತು ನಮ್ಮ ತಂದೆ ತಾಯಿ ಜೋಡಿ ಇದ್ಕೊಂಡು ಅವ್ರು ಸೇವೆ ಮಾಡ್ಕೋತ ನಾನು ಆರಾಮಾಗಿ ಇಲ್ಲಿ ಮೇಂಟೆನೆನ್ಸ್ ಮಾಡಾಕ್ತೀನಿ ಸರ್. ಅವರು ಅಲ್ಲಿ ನಾವು ಹೋಗಿದ್ರು ಸರ್ ನಮ್ಮ ತಂದೆ ತಾಯಿ ನೋಡ್ಕೊಳ್ಳೋದಾಗೋದಿಲ್ಲ, ನಮ್ಗೆ ಏನೂ ಆಗೋಲ್ಲ. ಮತ್ತು ನಾವು ಜಾಬ್ ಆಗಂಗಿಲ್ಲ ಅಂತ ಹೇಳ್ರಿ, ಆಗಿಲ್ಲ ಅಂಥೇಳಿ ಎಲ್ಲಿ ಬೆಂಗಳೂರು ಹೋಗೋದು, ಕಂಪ್ನಿ ಒಳಗೆ ಹೋಗೋದು, ಅವ್ರು ಹೇಳಿದಷ್ಟು ಕೆಲಸ ಮಾಡೋದು ಆ ಥರ ಯಾವುದೂ ಮಾಡಿಲ್ಲ ಸರ್. ನಮ್ಮದಿರೋದು 12-13 ಗುಂಟೆ ಹೊಲ ಸರ್. ಇದು 28 ಗುಂಟೆ ಒಳಗೆ 3 ಜನ ಅಣ್ಣ ತಮ್ಮರು ಸರ್. ಇದಕ್ಕೆ ನಾವು 12-13 ಗುಂಟೆ ಒಳಗೆ ಸರ್ ನಾವು ಇನ್ನೂ ಒಂದು ಫಾರ್ಮ್ ಹಾಕೋ ಲೆಕ್ಕದಾಗಿದ್ದೀವಿ ಸರ್. 100-200 ಮರಿ ಮೇಂಟೆನೆನ್ಸ್ ಮಾಡಿದ್ರೆ ನಮ್ಗೆ ಪ್ರಾಫಿಟ್ ಏನಿಲ್ಲಂದ್ರೆ ವರ್ಷಕ್ಕೊಂದು 50 ಲಕ್ಷ ರೂಪಾಯಿ ಎಲ್ಲ ಕೂಡ ಸೇರಿ ಬರ್ಬೇಕು ಸರ್. ಇದು ಆ ಲೆವೆಲ್ಗೆ ಮುಂದಿನ ದಿನಮಾನದೊಳಗೆ ಮಾಡ್ಬೇಕು ಹವ್ಯಾಸ ಐತ್ರಿ ಸರ್. ಇನ್ಮ್ಯಾಗ ಈಗ 100ಕ್ಕೆ ಐತ್ರಿ ಸರ್ ನಮ್ಮದು. ಮುಂದಿನ ದಿನದೊಳಗೆ ಹೆಚ್ಚಿಸ್ಬೋತೀರಿ ಸರ್. ನಾವು ಈಗ ಸಕ್ಸಸ್ ಅನಿಸ್ತೈತೆ ನಮಗಿದು. ನಾವು ಇನ್ನೂ ಮಾಡ್ಕೊಂಡ್ರು ನಮಗೇನು ನುಕ್ಸಾನ ಇಲ್ಲಪ್ಪ, ನಾವು ಮಾಡ್ಕೋಬೋದು, ಇನ್ನು ಬದುಕಬೇಕು ಅನ್ನೋ ಧೈರ್ಯ ಆಗೈತೆ ಸರ್ ನಮ್ಗೆ. ಇದು ಸುಮಾರು ನಾನು ಮಾಡೋಕತ್ತೆ 8 ಬ್ಯಾಚ್ ಆತ್ರಿ ಸರ್. ಈಗ ಇದು ನಮಗೆ ಪ್ರಾಫಿಟ್ ಚೆನ್ನಾಗೈತ್ರಿ ಸರ್. ಇದು ನಾವು ತೊಗೊಳ್ ಮುಂದೆ ಮರಿನ ಐತಲ್ಲ ರೀ, ಇದು 8,500 ತೊಗೋತೀರಿ ಸರ್. ಇದು ಶೆಡ್ಡಿನ ಸೈಜ್ ಐತಿಲ್ಲ ಸರ್. ಇದು 30x50 ಐತ್ರಿ ಸರ್. ಇದು 35-50 ಐತ್ರಿ. ಇದ್ರಾಗ ನಾವು ಏನೈತಿರಲ್ಲ ಆರಾಮಾಗಿ ಒಂದು 90 ಮರಿ ಕಟ್ಕೋಬೋದು ರೀ ಸರ್ ಇದ್ರಾಗ, ಈ ಶೆಡ್ನಾಗ. ಇದು ನಮ್ಮ ಅಮ್ಮಾರು ಹಾಕ್ಯಾರ ರೀ ಇದನ್ನು ಶೆಡ್ಡ. ಇದು ಶೆಡ್ಡಿಗೆ ಬಂದುಬಿಟ್ರಿ ಇದು 4.5 ಲಕ್ಷ ರೂಪಾಯಿ ಐತೆ ಸರ್. ಅವಾಗ ರೀ 34 ರೂಪಾಯಿ ಕೆಬ್ನ ಇತ್ತು ಸರ್. ಅವಾಗ 4.5 ಲಕ್ಷ ಆಗೈತೆ ರೀ ಅವಾಗ. ಈ ಕೆಬ್ನ ಸ್ಟಾರ್ಟ್ ಇದನ್ನು ಹಾಕೊಂಡ್ರಿ ಶೆಡ್ ಹಾಕೊಂಡು ಕೇಸಿಂದ ಒಂದು ಈಗ ನಾ 8ನೇ ಬ್ಯಾಚ್ ಸರ್. 8 ವರ್ಷ ಆತ್ರಿ ನಾ ಹಾಕಿದ್ದು. ಇದೇನೈತಲ್ಲ ರೀ ಈಗ ನನಗೆ ಸಕ್ಸಸ್ ಕಂಡು ಅದ್ರೊಳಗೆ ರೀ. ಇದ್ರೊಳಗೆ ನಾನು ಮರಿ ತರೋದು ಸರ ಪರ್ಚೇಸಿಂಗ್ ಮಾಡೋದು 8,500 ತರ್ತೀನಿ ಸರ್. ಮರಿನ 8,500 ತೊಗೊಂಬಂದು 9 ತಿಂಗಳು ಮೇಯ್ತೀನಿ ಸರ್. ನಾನು ಕರೆಕ್ಟಾಗಿ 9 ತಿಂಗಳು ಮೇಯ್ಸಿನ ಅಂದ್ರೆ ಸರ ಕರೆಕ್ಟ್ ಬಕ್ರೀದ 9 ತಿಂಗಳು ಉಳಿಬೇಕು ರೀ. ಅವಾಗ ನಾ ಮರಿ ಹಾಕೊಂಡಿರ್ತೀನಿ ರೀ. ನಾ 8,500-9,000 ಲಾಸ್ಟ್ ಫೈನಲ್ 9,000 ಹಾಕೋತೀನಿ ರೀ. ನನಗೀಗ 9 ತಿಂಗಳು ನಾವು ಮೇಯ್ಸಿದ್ರಿ ಸರ್. ಇದು ಈ ಮರಿ ಒಳಗೆ ರೀ ನನಗೇನಿಲ್ಲ ಅಂದ್ರೆ 28,000 ಲೆವೆಲ್ ಮಾರ್ತದೆ ಸರ್. ಇದು 27,000 28,000 ಈ ಲೆವೆಲ್ಲೇ ಮಾರ್ತದೆ ರೀ. ಇದಕ್ಕೆ ನಾನು ಡ್ರೈ ಫ್ರೂಟ್ ಹಾಕ್ತೀನಿ ಸರ್. ಅಷ್ಟು ಡ್ರೈ ಫ್ರೂಟ್ಸ್ ಅಂದ್ರೆ ಬರೀ ತೊಗರಿದು ರೀ, ಕಡ್ಲಿದು ಮತ್ತು ಈ ಸೋಯಾಬೀನ್ ರೀ ಸರ್, ಜೋಳದ್ದು, ಶೇಂಗಾದ ಹೊಟ್ಟು ಹಾಕ್ತೀನಿ ರೀ. ಇದಕ್ಕೆ ಫೀಡ್ ಬಂದ್ರಿ ಗೊಂಜಾಳ, ಗೋಧಿ, ಅಕ್ಕಿ ರೀ ಸರ, ಮತ್ತು ಕಡ್ಲಿ ರೀ. ಇದು ಅಷ್ಟು ಹಿಡ್ಕೊಂಡು ನನಗೆ ಏನಿಲ್ಲಂದ್ರೆ ಒಂದು 4 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಸರ್. ಇದಕ್ಕೆ ಒಂದು ವರ್ಷ 8-9 ತಿಂಗಳು 4 ಲಕ್ಷ ರೂಪಾಯಿ ನಾನು ಖರ್ಚು ಮಾಡ್ತೀನಿ ರೀ ಇದಕ್ಕೆಲ್ಲ ಕುಡಿ ಮಾಡಿನಂದ್ರೆ ನನಗೆ ಎಲ್ಲಂದ್ರೆ ಪ್ರಾಫಿಟ್ ಸರ್. ಇದ್ರೊಳಗೆ ಒಂದು ತಿಂಗಳಿಗೆ 1,30,000ರಿಂದ 1,40,000 ರೂಪಾಯಿ ಉಳಿದಿತ್ತು ಸರ್ ಅದ್ರೊಳಗೆ. ಇದ್ರೊಳಗೆ ನಾನು ನಮ್ಮ ಅಣ್ಣ ರೀ ಸರ, ನಮ್ಮ ಅವ್ವರು, ನಮ್ಮ ಅಪ್ಪರು ಅಷ್ಟರು ಸೇರಿ ಮಾಡ್ತೀವಿ ಸರ್. ಹೊಂದಾಣಿಕೆ ಹಾಕೊಂಡು ಮಾಡ್ತೀವಿ ರೀ. ಅವ್ರದ್ದು ಅಪ್ಪರದು ಫ್ಲೋರ್ ಮಿಲ್ ಐತ್ರಿ, ಅವ್ರು ನೋಡ್ತಿರ್ತಾರೆ ರೀ. ಅಣ್ಣರದು ರಾಶಿ ಮಷಿನ್ ಐತ್ರಿ, ಮಷಿನ್ಗೆ ಹೋಗ್ತಾರೆ ಸರ್. ನಾ ಇದನ್ನು ಮೇಂಟೈನ್ ಮಾಡ್ತೀನಿ ರೀ. ಅವ್ರದ್ದು ಅಲ್ಲಿ ಇರ್ಲಿಕ್ಕಂದ್ರೆ ನಾವು ಅವ್ರಿಗೆ ಹೇಳಿರ್ತೀನಿ ಸರ್, ನೀವು ಇರಂಗಿಲ್ಲ ಇವತ್ತು ನೀವು ಮಾಡ್ಕೊಟ್ರಿ ಅಂತ ಹೇಳ್ತೀವಿ. ಅಂಡರ್ಸ್ಟ್ಯಾಂಡಿಂಗ್ ಇದ್ಕೊಂಡು ಮಾಡ್ಕೊಂಡ್ರೆ ಸರ್ ಇದೆಲ್ಲ ಆಗುತ್ತೆ ರೀ. ಇದು ವಸ್ತು ಅಲ್ರಿ ಸರ್, ಇದೊಂದು ಜೀವ ಐತ್ರಿ. ಇದಕ್ಕೆ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಬೇಕು. ಯಾವ ಟೈಮಿಗೆ ನೀರು, ಅದಕ್ಕೆ ಮೇವು ಹೊಟ್ಟಿಗೆ ಹಾಕಿದಾಗ ಇದು ಬದುಕ ಕರೆಕ್ಟಾಗಿ ಉಳಿತೈತೆ ರೀ ಸರ್. ಇದು ನಾವು ಕರೆಕ್ಟಾಗಿ ಮೇಂಟೆನೆನ್ಸ್ ನಾವು ಮಾಡಿದ್ವಿ ಅಂದ್ರೆ ಸರ್ 100% ಸಕ್ಸಸ್ ಆಯ್ತಿದ್ರು. ನಾನು ಸಕ್ಸಸ್ ಈಗ ಕಂಡಿದ್ದೀನಿ ಸರ್ ಒಳಗೆ. ಇದ್ರಿ ಸರ ನಾವು ಎಕ್ಸ್ಪೋರ್ಟಿಂಗ್ ಹೆಂಗಂದ್ರೆ ಇದ್ರದ್ದು ನಾವು ಎಲ್ಲಿ ಬಜಾರ್ಗೆ ಹೋಗಿ ಅಲ್ಲಿ ನಿಂತು ಮರಂಗಿಲ್ಲ ಸರ್. ಇದನ್ನು 1-2 ಹೋದ್ರಿ
ಇದು ಬೆಂಗಳೂರು, ಹೈದರಾಬಾದ್, ಉಡುಪಿ, ಕುಂದಾಪುರ ರೀ ಮತ್ತು ಕೊಯಮತ್ತೂರು ರೀ, ತೆಲಂಗಾಣ ಇವ್ರು ಅಷ್ಟು ಕ್ವಾಲಿಟಿಗಳು ಸೆಟ್ ಅದಾರ ಸರ್ ನಮ್ಮ ಜೊತೆ. ಅವರು ನಾವು ಸ್ಟೇಟಸ್ ಹಾಕ್ತೀವಿ ಸರ್ ಮೊಬೈಲ್ ಒಳಗೆ. ಆ ಸ್ಟೇಟಸ್ ನೋಡ್ಕೊಂಡು ಭಯ ಮರಿ ಅದಾವನು ಅಂತೇಳಿ ನಾನು ಕೇಳ್ಕೊಂಡಿರ್ತಾರೆ ಸರ್. ನಮ್ದು 100 ಮರಿ ಅಲ್ದ ನಾವು ಇಲ್ಲಾಂದ್ರೆ ಸರ್ ನಾನು 400ರಿಂದ 500 ಮರಿ 500 ಮರಿ ಮಾರಿಸ್ತೀನಿ ಸರ್ ನಾನು ನಮ್ಮ ಫ್ರೆಂಡ್ ಸರ್ಕಲ್ ಒಳಗೆ. ಈಗ ನನ್ನ ನೋಡಿ ಸರ್ ಯುವಕರು ಮತ್ತು ಜಾಸ್ತಿ ಮಾಡ್ಯಾರ ಸರ್ ಇಲ್ಲಿ. ಅವ್ರದ್ದು ಸಕ್ಸಸ್ ಆಗೈತೆ ಸರ್. ಇವತ್ತು ನನಗೆ ನುಕ್ಸಾನ್ ಆಗಿತ್ತು ರೀ. ಇದು 100% ನನಗೆ ಅವಾಗ ಒಂದು 2-3-4 ಬ್ಯಾಚ್ ಅಂತೂ ಸರ್ ನಾನು ಭಾಳ ನುಕ್ಸಾನ್ ಆಗಿದ್ದು ಒಳಗೆ. ತೆಗಿಬೇಕು ಅನ್ಕೊಂಡವ್ರನ್ನ ಇದನ್ನು ತೆಗಿಬೇಕು ಅಂದ್ಕೊಂಡು ಮತ್ತೆ ಹೊಳ್ಳೆ ರಿಟರ್ನ್ ಅದನ್ನು ಮಾಡೀನಿ ರೀ. ಈಗ ನನಗೆ ಸಕ್ಸಸ್ ಆಗಿತ್ತು ರೀ. ಈಗ ನನ್ನ ಫ್ರೆಂಡ್ ಸರ್ಕಲ್ ಒಳಗೆ ಏನು ಮಾಡಾಕ್ತಾರಲ್ಲ ಸರ್, ಅವ್ರನ್ನ ಫೇಲ್ ಆಗಕ್ಕೆ ಕೊಟ್ಟಿಲ್ಲ ಸರ್. ಸ್ಟಾರ್ಟಿಂಗ್ಗೆ ಸಕ್ಸಸ್ ಮಾಡೀನಿ ರೀ ಅವ್ರನ್ನ ಅಷ್ಟು. ಈಗ ಆರಾಮಾಗಿ ಅವರು ನನಗಿಂತ ಜಾಸ್ತಿ ಮೆಸ್ ಆಗ್ತಾರೆ ರೀ. ಈಗ ಕರೆಕ್ಟಾಗಿ ಮೇಂಟೆನೆನ್ಸ್ನೂ ಅವ್ರದ್ದು ಐತೆ ರೀ. ನಾ ಕರೆಕ್ಟಾಗಿ ಕುಂಡ್ರಿಸ್ಕೊಟ್ಟಿನಿ ಸರ್ ಮೇಂಟೆನೆನ್ಸ್ ಅವ್ರು. ನಮಗೆ ನುಕ್ಸಾನ್ ಆಗ್ಯದ ಇನ್ನೊಬ್ರಿಗೆ ನುಕ್ಸಾನ್ ಬಯಸಂಗಿಲ್ಲ ನಾವು. ನಮಗೆ ಯುವಕರು ಯಾರ್ಯಾರು ಹಂಗೆ ಅಡ್ಯಾಡ್ತಾರಲ್ಲ ರೀ ಅವ್ರಿಗೆ ತಿಳಿಸ್ತೀವಿ ಸರ್, ಹಿಂಗೈತಿ ಹಿಂಗೆ ಮಾಡ್ಕೋರಿ ಚೆನ್ನಾಗೈತಿ ಅಂತೇಳ್ರಿ. ಈಗ ಅವರು ಪ್ರಾಫಿಟ್ ಮಾಡ್ಕೊಳಾಗ್ತಾರೆ ಸರ್. ಈಗ ಆ ಕಂಪ್ನಿ ಒಳಗೆ ಈ ಕಂಪ್ನಿ ಒಳಗೆ ಈಗ ಹೋಗಿರ್ತಾರೆ ಸರ್. ಬೆಂಗಳೂರು ಹೋಗಿ 10,000 ರೂಪಾಯಿ ಪೇಮೆಂಟ್ ತೊಗೊತಿರ್ತಾರೆ, 15,000 ತೊಗೊತಾರೆ, 20,000 ತೊಗೊಳ್ತಾರೆ. ನಾವು ಇಲ್ಲೇ ಇದಕ್ಕೊಂದು 1,30,000 ರೂಪಾಯಿ ನಾವು ಪೇಮೆಂಟ್ ತೊಗೊಳಂಗೆ ಆಗೈತೆ ಸರ್. ಈಗ ನನಗೆ ಈಗ ನಾನು ತೊಗೊಳ್ಳೋ ಮನ್ಸರ ಇದು 30 kg ಇರುತ್ತೆ ಸರ್. 28ರಿಂದ 30 kg ಇರ್ತಾರೆ. ಇದರ ಬೆಲೆ ಬಂದುಬಿಟ್ರಿ 9,500 ರೂಪಾಯಿ ಬೀಳುತ್ತೆ ಸರ್. 9ರಿಂದ 9,000 ರೂಪಾಯಿ ಕ್ರಾಸ್ ಮಾಡ್ತೀವಿ ಇದಕ್ಕೆ. ಇದನ್ನು ತೊಗೊಂಡಿವ್ರ ಸರ್ ನಾವು ಕೊಡೋ ಮುಂದೆ 60ರಿಂದ 70 kg ಮಾಡಿರ್ತೀನಿ ಸರ್. ನಾನು 8-9 ತಿಂಗಳಿಗೆ 70 kg ಕ್ರಾಸ್ ಮಾಡಿ ಅಂದ್ರೆ ಸರ್ ನನಗೆ ಆರಾಮಾಗಿದೆ 27-28 ಸಾವಿರ ಮಾಡ್ತೀರಿ. 70ರಿಂದ 80 ಮಾಡ್ತೀನಿ ರೀ ನಾನು. ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡ್ತೀರಿ. ಒಂದು ತಿಂಗಳಿಗೆ ಗ್ರೋತ್ನೆಸ್ ರೀ ಸರ್ ಇದ್ರದ್ದು 5ರಿಂದ 6 kg ಆಕತ್ತೆ ರೀ. ಇದ್ರ ಗ್ರೋತ್ನೆಸ್ 5ರಿಂದ 6 kg ಕರೆಕ್ಟ್ ಮಿನಿಮಮ್ ಮಾಡಬೇಕು ರೀ ಸರ್ ನಾವು. 2ರಿಂದ 3 kg ಆಕತ್ತಿರ ಗ್ರೋತ್ನೆಸ್ ರೀ. ಅದು ಮುಂದೆ ಹೋಗಿ ಫೇಲ್ ಆಗುತ್ತೆ ಸರ್ ಮರಿ. ಅದು ಸಕ್ಸಸ್ ಆಗಂಗಿಲ್ಲ ರೀ ಸರ್. ಅದು ಈಗ ಏನಾಯ್ತಲ್ಲ ರೀ ನನಗೆ ಮರಿ ಮೈಸೂರಾಗ ಏನತ್ರ ಪೂರ್ತಿ ಗೊತ್ತೈತೆ ರೀ. ಚಾಯ್ಸಿಂಗ್ ಮಾಲ್ ತೊಗೋಬೇಕ್ರಿ ಸರ್. ಗುಂಪನ್ನ ತೊಗೊಳಂಗಿಲ್ಲ ರೀ. ನಾನು ಚಾಯ್ಸಿಂಗ್ ಮಾಲ್ ತೊಗೋತೀನಿ ಮಾರ್ಕೆಟ್ ಒಳಗೆ ಹೋಗ್ರಿ. ತೊಗೊಂಡು ಈ ಟೈಪ್ ನಾನು 8ರಿಂದ 9 ತಿಂಗಳು ಏನೈತಿಲ್ಲ ಕರೆಕ್ಟಾಗಿ ಮೇಯಿಸ್ತೀನಿ ಸರ್. ಇದು ಅಮೀನ್ಗಢದ ಎಳಗ ಹತ್ತಾರೆ ಸರ್. ಇದು ಜವಾರಿ ತಳಿ ಬರ್ತೀರಿ. ಇದು ಅಮೀನ್ಗಢ ಎಳಗಿದಿಂದ ಜವಾರಿ ತಳಿನ ನನಗೆ ಕರೆಕ್ಟಾಗಿ ಸಕ್ಸಸ್ ಕಂಡು ಐತ್ರಿ ಸರ್. ಇದ್ರದ್ದು ಜವಾರಿ ತಳಿದೇನಂತಲೇ ಗ್ರೋತ್ನೆಸ್ ಭಾಳ ಫಾಸ್ಟ್ ಆಕತ್ರಿ ಸರ್ ಇದ್ರೊಳಗೆ. ಇದು ಸಿಕ್ಕಾಪಟ್ಟಿ ಗ್ರೋತ್ನೆಸ್ನು ಐತ್ರಿ ಇದ್ರೊಳಗೆ. ಇದ್ರದ್ದು ಒಂದು 100 ಮರಿಗಿರಿ ಸರ ಇಲ್ಲ ಸರ್. ಅದು 2 ಲಕ್ಷ ರೂಪಾಯಿ ಸಿಕ್ಕಾಕತ್ರಿ. 2 ಲಕ್ಷ ನಾವು ಹೊಲಕ್ಕೂ ಗೊಬ್ಬರ ಹಾಕೋಬೋದು. ಈಗ ನನ್ನ ಫ್ರೆಂಡ್ ಒಬ್ಬ ಮಾಡ್ಯಾನ ಸರ್. ಅವ್ಗೆ ಏನಾಗೈತೆ ರೀ, ನನ್ನ ಹೊಲ ಇಲ್ರಿ. ಇದು ಇರೋದು ನಂದು 28 ಗುಂಟೆ ಐತ್ರಿ ಸರ್. ಇದು 28 ಗುಂಟೆ ನನ್ನ ಹಿಕ್ಕಿನ ಮಾರ್ತೀನಿ ರೀ ಮಂದಿಗೆ. ನನ್ನ ಹೊಲ ಇಲ್ಲ ನಾನು ಹಾಕಂಗಿಲ್ಲ ಸರ್. ನಾ 28 ಗುಂಟೆ ನನಗೆ 100 ಮರಿದು ಏನೈತಿರಲ್ಲ ಒಂದು 1.5ರಿಂದ 2 ಲಕ್ಷ ರೂಪಾಯಿ ಹಿಕ್ಕಿದ ಹಾಕತ್ರಿ ಸರ್. ಇದ್ರೊಳಗೆ ಅವಕ್ಕೇನು ಕಾಳು ಹಾಕಿರ್ತೀನಲ್ರಿ ಸರ್, ಅದ್ರೊಳಗೆ ಅರ್ಧ ಖರ್ಚು ನನಗೆ ತೆಗೆದು ಕೊಡ್ತೈತೆ ರೀ. ಮತ್ತೆ ಇದು ಹಿಕ್ಕಿದೊಳಗೆ ನಮ್ಮ ಫ್ರೆಂಡ್ ಏನೈತಲ್ಲ ರೀ, ಅವ 100 ಮರಿ ಹಾಕಿದ್ದಾರೆ ಸರ್. ಒಂದು ವರ್ಷಕ್ಕೆ ಒಂದು ಕಬ್ಬ 40ರಿಂದ 50 ಟನ್ ಬೆಳೀತಿದ್ದಾರೆ ಸರ್ ಅವ. ಏನು ರೀ 1 ಎಕರೆಗೆ ಸರ್. ಈಗ 4 ಎಕರೆಗೆ ಕಡಿದ ನನ್ನ ಸರ್ ಅವ 94 ಟನ್ ಎವರೇಜ್ ಬದತ್ರಿ ಸರ್ ಈ ಸರ್ತಿ ಕಬ್ಬು 1 ಎಕರೆಗೆ. ಇದ್ರ ಹಿಕ್ಕಿರಿ ಸರ್ ನನಗೆ ಒಂದು ವರ್ಷಕ್ಕೆ ಏನಿಲ್ಲ ಒಂದು 1.5ರಿಂದ 2 ಲಕ್ಷ ರೂಪಾಯಿ ಇನ್ಕಮ್ ಐತ್ರಿ ಹಿಕ್ಕಿದ್ರಿ. ಒಂದು ಟ್ಯಾಕ್ಟ್ರಿಗೆ 12,000 ರೂಪಾಯಿ ಐತ್ರಿ ಸರ್. 4 ಗಾಲಿ ಟ್ಯಾಕ್ಟ್ರಿಗೆ 12,000 ರೂಪಾಯಿ ಐತ್ರಿ. 2 ಗಾಲಿ ಡಬ್ಬಿಗೆ 7ರಿಂದ 8 ಸಾವಿರ ರೂಪಾಯಿ ತೊಗೊಳ್ತೀವಿ ನಾವು. ನೋಡ್ರಿ ಸರ್ ನಮಗೆ ಇದು 20-30 ಟ್ಯಾಕ್ಟರ್ ಮ್ಯಾಗ ಆಗುತ್ತೆ ರೀ. ಈಗ ಒಂದು ವರ್ಷಕ್ಕಿಲ್ಲ ಅಂದ್ರೆ 30-40 ಟೇಲರ್ ಆಗುತ್ತೆ ಸರ್. ಟಗರು ಸಾಕಾಣಿಕೆ ನಾವು ಮಾಡ್ಬೇಕಾದ್ರೆ ನಮ್ಮ ಮಳ್ಯಾನ ಕಾರಣ ರೀ ಇದು. ಈ ಫಾರಮ್ ಸಹಿತ ಅವನ ಮಾಡ್ಯಾನ ರೀ. 10 ರೂಪಾಯಿ ನಾವೇನು ಖರ್ಚು ಮಾಡಿಲ್ಲ. ಎಲ್ಲ ಅವನ ಎ ಟು ಜಡ್ಡು ಎಲ್ಲ ಸಾಮಾನು ತಂದು ಗ್ಯಾರೇಜ್ ಎಡಿಂಗ ಮಾಡಿಬಿಡು ಎಲ್ಲ ಅವನ ಎ ಟು ಜಡ್ಡು ಮಾಡ್ಯಾನ ರೀ. ಒಂದು 2-3 ವರ್ಷ ಅಂಕಾರ ಲಾಭ ಆಗಲಿಲ್ಲ ಸರ್ ನಮಗೆ. 4ನೇ ವರ್ಷದಿಂದ ಅದ್ರದ್ದು ಮೆಥಡ್ ಎಲ್ಲ ಇಂಜೆಕ್ಷನ ಗುಳಿಗೆ ಅದರದ್ದೆಲ್ಲ ಮೆಥಡ್ ಹಚ್ಚಿ ಸರ ಅಲ್ಲಿಂದ ಇದು ಲಾಭಾಂಶ ತೋರ್ಸಕತ್ತಿ. ಮತ್ತು ಈ ಒಂದು 20 ಗುಂಟೆ ನೆಲದಾಗ ಈ 100 ಮರಿ 4 ದನ ಎಲ್ಲ ಸಲುತಾವ ನೋಡ್ರಿ ಸರ್. ಈಗ ಮುಂಜಾನೆ ಎದ್ದು ಕೂಡಲೇ 5 ಗಂಟೆಗೆ ಏನೈತಿ ಹೊಟ್ಟು ಹಾಕ್ತೀವಿ ಸರ್. 5 ಗಂಟೆಗೆ ಹೊಟ್ಟು ಹಾಕಿದ್ವಿ ಅಂದ್ರೆ ಹೊಳ್ಳೆ ಏನೈತಿ ಮತ್ತೊಂದು ಟೈಮ ಮತ್ತೊಂದಿಟ್ಟು ಕಣಿಕೆ ಹಾಕ್ತೀವಿ ಸರ್. ಆ ನಂತರ ಏನೈತಿ ಹೊಳ್ಳೆ ಬಂದು 11 ಸುಮಾರು ನೀರು ಕುಡ್ತಾವೆ ಸರ್. ನೀರು ಕುಡಿದು ಅಂದ್ರೆ ಆ ನಂತರ ಏನೈತಿ ಮತ್ತೆ ಅವಕಟ್ಟಿಗೆ ಏನೈತಿ ಮತ್ತೆ ಹೊಟ್ಟು ಹಾಕ್ತೀವಿ ಸರ್. ಶೇಂಗಾದ ಹೊಟ್ಟು ಮತ್ತೊಂದು ಥರ ಹಾಕಿಬಿಟ್ಟು ಅಂದ್ರೆ ಅದ್ರದ್ದು ಮುಗೀತು ಸರ್. ಮತ್ತೊಂದು 2 ತಾಸು ಮನ್ಕೋತಾವೆ. 2 ತಾಸು ಮನ್ಕೊಂಡು ಅಂದ್ರೆ ಮತ್ತೆ ನಾ 3 ಹಿಡ್ಕೊಂಡು ಕೇಸಿ ಏನೈತಿ ಒಂದು 2 ಬಾಯಿ ಹೊರ್ತಿರ್ತಾವೆ ಸರ್. ಹೊರ್ತು ತಿಂದು ಅಂದ್ರೆ ಏನೈತಿ ಸಂಜೆ ಮುಂದೆ 5 ಗಂಟೆಗೆ ಅವಕ್ಕೆ ಕಾಳು ಹಾಕಿಬಿಡ್ತೀವಿ ಸರ್. ಸಂಜೆ ಮಾಡಿ ನಮ್ಮದು ಐತ್ರಿ ಸರ. ಹಿಕ್ಕಟ್ಟು ಆ ನಂತರ 2 ಗಂಡು ಮಕ್ಕಳು ಐತ್ರಿ. ಅವರು ಬಂದು ಒಬ್ಬರು ನೋಡ್ಕೊಂಡು ಒಬ್ಬರು ಎಲ್ಲರೂ ಹೋದ್ರು ಒಬ್ಬರು ಇರ್ತಾರೆ. ಅವರು ನೋಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಈಗ ಈಗಿನಕ ಭಾಳ ಅಂತರ ಲಾಭ ಐತೆ ಸರ್.
ನಾವು ತರುವಾಗ ಏನಂತಿ 6-7 ತಿಂಗಳು ಮರಿ ಇರ್ತಾವೆ ಸರ್. 6 ತಿಂಗಳ 7 ತಿಂಗಳು ಮರಿ ಇರ್ತಾವೆ. ಹೊಳ್ಳಿ ನಾವು ಕೊಡುವ ಹೊತ್ತಿನಾಗ ಏನಂತಿ 14-15 ತಿಂಗಳು ಮರಿ ಆಗಿರ್ತದೆ ಸರ್. ಈ ಅಡ್ಡಲ್ಲಿ ಆಗಿರ್ತದೆ ಸರ್ ಮರಿ. ಈ ಅಡ್ಡಲ್ಲಿ ಆತಂದ್ರೆ ಅವರು ಕುರ್ಬಾನಿ ಅವ್ರು ತೊಗೋತಾರೆ ಸರ್. ಈ ಅಡ್ಡಲ್ಲಿ ಹಲ್ಲು ಕೆಡಿಲಿಲ್ಲ ಅಂದ್ರೆ ಅವರು ಕುರ್ಬಾನಿ ಅವರು ತೊಗೊಳ್ಳೋದಿಲ್ಲ. ಮತ್ತೇನಿಲ್ಲ ಸರ್, ಈಗ ನಾವು ಮೊದಲು ಇಲ್ಲೇ ಒಟ್ಟು ಹಿಟ್ಟಿನ ಗಿರಣಿ ಇತ್ತು ಸರ್. ನಮ್ಮದು ಗಿರಣಿ ಐತ್ರಿ. ಗಿರಣಿ ನಡೆಸ್ಕೊಂಡು ಕೇಸಿ ಇದನ್ನು ಮಾಡ್ಕೊತ ಹೋಗಿದ್ದೀವ್ರೆ. ನಮ್ಮ ಮಳೆ ಇದನ್ನೊಟ್ಟು ಇದನ್ನೆಲ್ಲ ನಿಮ್ಗೆ ಹಾಕೈತಿ ಮಮ್ಮು, ಇದನ್ನು ಮಾಡಿರಿ, ನೋಡ್ರಿ ನೀವು ಇಬ್ಬರು ಮನ್ಯಾಗ ಮಕ್ಕಳು ಮಾಡ್ತಾರೋ ಅಷ್ಟು ಮಾಡಿಕೊಟ್ಟು ಅಂತ ನಾಟ್ಲೆ ನಮ್ಮಲ್ಲಿ ರೊಕ್ಕ ಇಲ್ಲಪ್ಪ, ಅಷ್ಟು ಬಂಡವಾಳ ಹಾಕಿ ಏನು ಮಾಡೋಣ ಅಂತ ಅಂದಿವ್ರಿ. ನಾ ಹಾಕ್ತೀನಿ ನಮ್ಮವ್ವ, ನೀ ಏನು ಅಂಜಬೇಡ, ನಾವು ಹಾಕ್ತೀವಿ ಅಂತ ಹೇಳಿ ಕೇಸಿ ಅವ್ರು ಒಟ್ಟು ಬಂಡವಾಳ ಹಾಕಿ ಅವರ ಮಾಡಿ ಇದನ್ನೆಲ್ಲ ವ್ಯವಸ್ಥೆ ಮಾಡಿ ಕೊಟ್ಟು ಹೋಗಿದ್ದಾರೆ. ಮತ್ತು ಈಗ 2 ವರ್ಷ ನಮಗೆ ಅದ್ರ ಲಾಭಾಂಶ ಏನು ಹಂಗೆ ಅನ್ನಿಸಲಿಲ್ಲ ಅಂದ್ರೆ ಲಾಭ ಬರಲಿಲ್ಲ ರೀ. ಆದ್ರೆ ಗಂಟೆಗೆ ನುಕ್ಸಾನ ಆಗಲಿಲ್ಲ. ಇದು ಬೋರ್ ಐತೆ ಸರ್, ಇಲ್ಲಿ ದೋಸ್ತನ ಬೋರ್ ಐತೆ ರೀ. ಈಗ ಅವ ನೀರು ಕೊಡ್ತಾನೆ ರೀ, ಅದಕ್ಕೆ ಮೇವಿಗೆ ಪಮಿಗೆ ನೀರು ಹಾಸ್ಕೊತೀವಿ, ಒಂದು ಟ್ಯಾಕೆ ತುಂಬಿಟ್ಕೊತೀವಿ. ನೀರಿಂದು ಪರಿಂದು ಎಲ್ಲ ವ್ಯವಸ್ಥೆ ಐತೆ ಸರ್. ನೀರಿಂದ ಏನಿದು ಇಲ್ಲ, ಉಳಿದು ಏನು ಪ್ರಾಬ್ಲಮ್ ಇಲ್ಲ ಸರ್. ಇಲ್ಲ ಅಟ್ಟು ಏನು ಒಂದು ಮನುಷ್ಯ ಯಾವತ್ತು ಕಂಟಿನ್ಯೂಸ್ ಇಲ್ಲಿದ್ರೆ ಅದರ ಲಾಭ ತೋರಿಸ್ತದೆ ಸರ್. ಮತ್ತು ಕಂಟಿನ್ಯೂ ಮನುಷ್ಯ ಇಲ್ಲಿ ಇರಲಿಲ್ಲ ಅಂದ್ರೆ ಅದರ ಲಾಭ ತೋರ್ಸಂಗಿಲ್ಲ. ನಾವು ಕೂಲಿ ಕೆಲಸ ಮಾಡ್ತಿದ್ವಿ ಸರ್. ಒಬ್ಬರ ಮನ್ಯಾಗ ದುಡಿತಿದ್ದೀವಿ ರೀ. ದುಡಿತಾ ಏನಂತಿ ಬಿಸ್ನೆಸ್ ಮಾಡ್ಬೇಕಂತ ಹೇಳಿ ಕೇಸಿ ಒಂದು ರಾಶಿ ಮಿಷನ್ ಮಾಡಿದ್ವಿ ಸರ್. ರಾಶಿ ಮಿಷನ್ ಮಾಡ್ಕೋತ ಬಂದು ಕೇಸಿ ಹಿಟ್ಟಿನ ಗಿರಣಿ ಇಟ್ಟಿವಿ ಸರ್. ಹಿಟ್ಟಿನ ಗಿರಣಿ, ಖಾರ ಕುಟ್ಟು ಮಷೀನ, ರವೆ ಎಲ್ಲ ಗಿರಣಿ ಹಾಕಿದ್ವಿ ಸರ್. ಮತ್ತು ಅಲ್ಲಿ ಹಾಕಿದ ನಂತರ ಹಿಕ್ಕಟ್ಟು ಏನಂತಿ ಇದನ್ನು ಮಳೆ ತಲೆಯಾಗ ಕೊಡಂಟ್ಲೆ ಇದನ್ನಟ್ಟು ಮಾಡಿದ್ವಿ ಸರ್. ಮಾಡಂಟ್ಲೆ ನಮಗೆ ಇದ್ರೊಳಗೆ ಭಾಳ ಇಂಪ್ರೂವ್ ಅನಿಸೈತಿ ಸರ್. ಪೇಷಂಟ್ ಆಗೈತಿ, ಇದ್ರೊಳಗೆ ನಮಗೆ ಮನನೂ ಆಗೈತಿ. ಇದನ್ನು ಹ್ಯಾಂಗೆ ಮಾಡಿದರೆ ಏನು ಆಕೈತೆ ಅಂತ ನಮಗೆ ಅದರ ಎಲ್ಲ ತಲೆಯಾಗ ಐತಿ ಸರ್. ಜಾಪತಿ ಬಂದ್ರೆ ಇಂಜೆಕ್ಷನ್ ಮಾಡ್ತೀವಿ ಸರ್. ಅವು ಏನಾರ ಜಾಡಿಸ್ಕೊಂಡು ಪಟ್ಟಿ ಜಾಡಿಸ್ಕೊಂಡು ಏನಾರ ಸಂಡಾಸ ಮಾಡ್ಕೊಂಡು ಅಂದ್ರೆ ಗುಳಿಗೆ ಕೊಡ್ತೀವಿ ಸರ್. ಎಲ್ಲ ನಾವು ಮಾಡ್ತೀವಿ. ಭಾಳ ಅನಿವಾರ್ಯ ನಮಗೆ ಮಿಕ್ತಂದ್ರೆ ಡಾಕ್ಟ್ರನ್ನ ಕರ್ಸ್ತೀವಿ.